जिले का सुचोले सहकारी 144 STP 2023 ದಿನಾಂಕ 20/12/2020 ಮಾನ್ಯರೇ ಮೇಲ್ಕಾಣಿಸಿದ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಕಲಬುರಗಿ ಜಿಲ್ಲೆಯಲ್ಲಿ ವಾಸಿಸುತ್ತಿರುವ ಗೊಂಡ, ರಾಜಗೊಂಡ, ಕಾಡು ಕುರುಬ, ಜೇನು ಕುರುಬ, ಘಟ್ಟ ಕುರುಬ ಜಾತಿ ಜನಾಂಗದವರಿಗೆ ಪ್ರಸಿದ್ಧ ಪಂಗಡ ಸಿಂಧುತ್ವ ಮತ್ತು ಜಾತಿ ಪ್ರಮಾಣ ಪತ್ರ ಸಮರ್ಪಕವಾಗಿ ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಉಲ್ಲೇಖ ಸುತ್ತೋಲೆ ಪತ್ರ ಕ್ರಮ ಸಂಖ್ಯೆ 4ರಲ್ಲಿ ಹೇಳಿದಂತೆ ಸಿಂಧುತ್ವ ಮತ್ತು ಜಾತಿ ಪ್ರಮಾಣ ಪತ್ರಗಳನ್ನು ನೀಡುವ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಸಲ್ಲಿಸುವ ದಾಖಲೆಗಳಲ್ಲಿ ಪರಿಶೀಲಿಸಿ ಸ್ಥಳೀಯ ವಿಚಾರಣೆ ಮಹಜರ್ ಮಾಡಿ ಸಾಲ ದಾಖಲಾತಿಗಳಲ್ಲಿ ಈ ಜಾತಿಗಳ ಬಗ್ಗೆ ನಮೂದಿಸಿದರೆ ಅದನ್ನು ಒಂದು ಸಾಕ್ಷ್ಯ ಎಂದು ಪರಿಗಣಿಸಬೇಕು. ಉಲ್ಲೇಖ ಸುತ್ತೋಲೆ ಪ್ರಕಾರ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದವರು ಕೆಲವು ಪ್ರಕರಣಗಳ ವಿಚಾರಣೆ ಮಾಡಿ 6ರಂದು ವರದಿ ಸಲ್ಲಿಸಿದ 3 ಜನ ಅಭ್ಯರ್ಥಿಗಳ ಸಿಂಧುತ್ವ ಪ್ರಮಾಣ ಪತ್ರ ಜಿಲ್ಲಾ ಜಾತಿ ಪರಿಶೀಲನಾ ಸಮಿತಿ ಕಲಬುರಗಿಯವರು ರದ್ದುಪಡಿಸಿದ್ದಾರೆ. ಈಗಾಗಲೇ ಅನೇಕ ಸಿಂಧುತ್ವ ಪ್ರಮಾಣ ಪತ್ರಗಳು ಬಾಕಿ ಇರುತ್ತವೆ. ಅವುಗಳನ್ನು ಆದಷ್ಟು ಬೇಗನೆ ಇತ್ಯರ್ಥ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಕಲಬುರಗಿ ಜಿಲ್ಲೆಯಲ್ಲಿ ವಾಸಿಸುತ್ತಿರುವ ಈ ಮೇಲ್ಕಾಣಿಸಿದ ಜಾತಿ ಜನಾಂಗದವರಿಗೆ ಮಾನ್ಯ ತಹಸೀಲ್ದಾರರು ಜಾತಿ ಪ್ರಮಾಣ ಪತ್ರ ಅಲೆಮಾರಿ ಬುಡಕಟ್ಟು ಮೂಲ ನಿವಾಸಿ ಹೋರಾಟ ಸಮಿತಿ ನವದೆಹಲಿ, ರಾಜ್ಯ ಘಟಕ ಬೆಂಗಳೂರು, ಜಿಲ್ಲಾ ಘಟಕ ಕಲಬುರಗಿ ಇದರ ಅಧ್ಯಕ್ಷರಾಗಿರುವಂಥ ಗೋಪಾಲ್ MP ಅವರು ಸುಮಾರು 10 ದಿನಗಳ ಕಾಲ ಏನು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಸಮಾಜದ ಪರವಾಗಿ ಯಾರು ಜಾತಿ ಪ್ರಮಾಣ ಪತ್ರದಿಂದ ವಂಚಿತರಾಗ್ತಾ ಇದ್ದಾರೆ, ಯಾರು ಜಾತಿ ಸಿಂಧುತ್ವ ಪ್ರಮಾಣ ಪತ್ರದಿಂದ ವಂಚಿತರಾಗ್ತಾ ಇದ್ದಾರೆ, ಅವರ ಪರವಾಗಿ ನಾನು ಏನಾದರೂ ಹೋರಾಟ ಮಾಡಬೇಕು, ಅವರಿಗೆ ಸರ್ಕಾರದಿಂದ ಸವಲತ್ತು ಕೊಡಿಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು 10 ದಿನಗಳ ಕಾಲ ನಿರಂತರವಾಗಿ ಒಂದು ಹೋರಾಟವನ್ನು ಇಟ್ಕೊಂಡಿದ್ದಾರೆ. ನಾನು ಅವರ ಪರವಾಗಿ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ಳೋದೇನಂತಂದರೆ, ಮಾನ್ಯ ಮುಖ್ಯಮಂತ್ರಿಗಳ ಅವಧಿಯಲ್ಲಿ ಹಲವಾರು ಬಾರಿ ಕೇಂದ್ರಕ್ಕೆ ಏನು ಅಂತಂದರೆ ಗೊಂಡ್ರೆ ಕುರುಬರು, ಕುರುಬರೆ ಗೊಂಡ್ರು ಅಂತಕ್ಕಂಥದ್ದು ಸಚಿವ ಸಂಪುಟದ ಅನುಮೋದನೆಯಲ್ಲಿ ಸುಮಾರು 10 ವರ್ಷಗಳ ಹಿಂದೆಯೇ ಕಳಿಸಿದ್ದಾರೆ. ಈಗ ಮತ್ತೆ ಕ್ಲಾರಿಫಿಕೇಷನ್ ಕೇಳಿದ್ದಾರೆ. ಆ ಕ್ಲಾರಿಫಿಕೇಷನ್ನು ಮತ್ತೂ ಕಳಿಸ್ತೀನಿ ಅಂತಕ್ಕಂಥ ಮುಖ್ಯಮಂತ್ರಿಗಳು ಸಂದೇಶ ಕೊಟ್ಟಿದ್ದಾರೆ. ಅದರ ಜೊತೆಗೆ ಕಲಬುರಗಿಯಲ್ಲಿ ಏನು ಜಾತಿ ಪ್ರಮಾಣ ಪತ್ರ ಕೊಡಬೇಕು ಆಯ್ತಂದರೆ ಬೇರೆ ಜಾತಿದವರಿಗೆ ಏನು ನೀವು ಕಾನೂನು ತಿಳ್ಕೊಟ್ಟಿದ್ದೀರಿ, ನಮ್ಮದವರು ಅದೇ ತಿಳ್ಕೊಳ್ತಾರೆ. ಬೇರೆ ಜಾತಿಯವರಿಗೆ ಪಂಚನಾಮ, ಬೇರೆ ಜಾತಿದವರಿಗೆ ಶಾಲಾ ದಾಖಲಾತಿಗಳನ್ನು ನೀವು ನೋಡಿ ನೀವು ಸರ್ಟಿಫಿಕೇಟ್ ಇಶ್ಯೂ ಮಾಡ್ತೀರಿ. ಯಾಕೆ ನಾವು ಗರೀಬರು ಕಾಣ್ತೇವೆ ಕಳಿಸಿದ್ರು ಬೇರೆ ಬೇರೆ ಚರ್ಚೆಗಳು ಮಾಡೋದ್ರ ಮುಖಾಂತರ ಸರ್ಟಿಫಿಕೇಟ್ ಮಾಡ್ಕೊಂಡ್ರಿ. ಅದು ಅಲ್ಲ, ಯಾರು ಜಾತಿ ಪ್ರಮಾಣ ಪತ್ರ ಇಶ್ಯೂ ಮಾಡಬೇಕು ಅಂದರೆ ಪಂಚನಾಮ ರಿಪೋರ್ಟ್ ಇರಬೇಕು, ಒಂದು ಅವ್ರ ಶಾಲಾ ದಾಖಲಾತಿಗಳು ಇರಬೇಕು, ಒಂದು ಇವೆರಡೂ ಇದ್ದರೆ ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಮಾಡಬಹುದು ಅಂತಕ್ಕಂಥದ್ದು ಸಂಘ ಆಗ್ರಹ ಮಾಡ್ತದೆ. ಯಾವುದು ರಿಜೆಕ್ಟ್ ಮಾಡಿದ್ದಾರೆ ಪುನರ್ ಪರಿಶೀಲನೆ ಮಾಡೋದ್ರ ಮುಖಾಂತರ ಕಲಬುರಗಿಯಲ್ಲಿರ್ತಕ್ಕಂಥ ಗೋಂಡ ಜಾತಿ ಪ್ರಮಾಣ ಪತ್ರ, ಗೋಂಡ ಸಿಂಧುತ್ವ ಪ್ರಮಾಣ ಪತ್ರ ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ತಮ್ಮ ಸ್ಪಂದನೆ ಬಿಡುವಂಥ ಹೋರಾಟಕ್ಕೆ ಬಂದು ಅನೇಕ ಕೂಡ ಧನ್ಯವಾದ ಹೇಳ್ತೀವಿ. ವಿಶೇಷವಾಗಿ ನಮ್ಮ ಡಿಮ್ಯಾಂಡ್ ಸರ್ ಏನಿಲ್ಲ, ಇಲ್ಲಿ ಸಮಾಜ ಕಲ್ಯಾಣ ಜಂಟಿ ನಿರ್ದೇಶಕರಿಲ್ಲ, 2 ಕೂಗ್ತಾರೆ. ಅವ್ರಿಗೆ ಜಾತಿ ಪರಿಶೀಲನೆ ಮಾಡೋಕೆ ನಿಮ್ಮ ಇಲಾಖೆಯವರು ನಿಮ್ಮ ಇದಕ್ಕೆ ಬರ್ತಾರೆ. ನೀವು ಕೂತ್ರೆ ದಯವಿಟ್ಟು ಅವ್ರನ್ನ ಬೇರೆ ಕಡೆ ಇದು ಮಾಡ್ಬೇಕಾದ್ರೆ ಕಾಯಂ ಒಬ್ಬರು ನಿಮ್ಮ ಕಟ್ಟಬೇಕು. ಈ ಹೋರಾಟ ನಮ್ಮ ಸಂಘದ ನಾಗರಾಜ್ ಅಂತ ವಿನಾಯಕರು ಅವರೇ ತೊಂದರೆ ಕೊಡ್ತಾರೆ. ಇದು ಸರ್ ವಾರದೊಳಗಾಗಿ ಸ್ಪಂದಿಸಿದ್ದಲ್ಲಿ ಪರಮ ಪೂಜ್ಯ ಶ್ರೀ ಕನಕ ಗುರುಪೀಠದ ಪೂಜ್ಯರಾದ ಲಿಂಗ ಬಿರುದರ ಸಾನ್ನಿಧ್ಯದಲ್ಲಿ ಕರ್ನಾಟಕ ರಾಜ್ಯದಂತ ಮತ್ತು ಉಗ್ರವಾದ ಹೋರಾಟಕ್ಕೆ ಎಚ್ಚರ ಕೊಡ್ತೀನಿ ಅಂತೇಳಿ ಮಾಧ್ಯಮದ ಮುಖಾಂತರ ಸ್ಥಳೀಯ ಜಿಲ್ಲಾಡಳಿತಕ್ಕೆ ಮತ್ತು ಗೃಹ ಸರ್ಕಾರಕ್ಕೆ ಎಚ್ಚರ ಕೊಡ್ತೀನಿ. ನಾನು ಗೋಪಾಲ್ MP, ಆದಿವಾಸಿ ಅಲೆಮಾರಿ ಬುಡಕಟ್ಟು ಅಧ್ಯಕ್ಷರು, ಕಲಬುರಗಿ. ಧನ್ಯವಾದ.